ಮಾಂಸ ಅನ್ನೋ ಶಬ್ದದ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಮಾಂಸ ಭಕ್ಷಯತೆ ಯಸ್ಮಾತ್ ಭಕ್ಷಯಿಷ್ಯೇ ತಮಪ್ಯಹಂ ಏತನ್ ಮಾಂಸಸ್ಯ ಮಾಂಸತ್ವಂ ಅನುಬುದ್ಧಸ್ವ ಭಾರತ ಅಥವಾ ಗದಿತಂ ಚೇಹ ಭಾರತ. ಇದು ಅನುಶಾಸನ ಪರ್ವತ 116ನೇ ಅಧ್ಯಾಯದ 34ನೇ ಶ್ಲೋಕ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. 167ನೇ ಅಧ್ಯಾಯ ಅಲ್ಲಿ 34ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಲಕ್ಷಾಲಂಕಾರದಲ್ಲಿ ಮಾಂ ಸಹ ಅನ್ನೋದಕ್ಕೆ ಮಾಂ ಯಹ ಭಕ್ಷಯತಿ ಸಹ ಮಮ ಭಕ್ಷ್ಯ, ಯಾರು ನನ್ನನ್ನು ತಿನ್ನುತ್ತಾನೋ ಅವನು ನನಗೂ ಭಕ್ಷ್ಯನಾಗುತ್ತಾನೆ ಮತ್ತೊಂದು ಪ್ರಸಂಗದಲ್ಲಿ ಅಂತ ಅದರ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ಮಾಂ ನನ್ನನ್ನು, ಸಹ ಮಾಂ ನನ್ನನ್ನು ಅಂತಾದ್ಮೇಲೆ ಯಹ ಭಕ್ಷಯತಿ ಅಂತನ್ನೋದು ಅಧ್ಯಾಹೃತ. ಮೂಲ ಶಬ್ದದಲ್ಲಿ ಮಾಂ ಅಂತ ಮಾತ್ರ ಇದೆ. ಸಹ ಅನ್ನೋದು ಮೂಲ ಶಬ್ದದಲ್ಲಿದೆ, ಅದು ಮಮ ಭಕ್ಷ್ಯ, ನನಗವನು ಭಕ್ಷ್ಯನಾಗುತ್ತಾನೆ ಅಂತ ಹೀಗೆ ಅರ್ಥವನ್ನ ಹೇಳ್ತಾರೆ.